crave. Allow an entry first. ಹಲೋ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್. ಓ ವೇಟ್ ಈಕಿಂದ ಪ್ಯಾಕಿಂಗ್ ಮುಗಿದಿಲ್ಲ ಅಂತ ವೇಟ್ ಮಾಡೋಣ. Still packing going on. ಈಕಿಂದ ಯಾಕೋ ಮುಗಿಯೋ ಕಾಣಿಸಲ್ಲ. ಈಕಿಂದ ಇದ್ದಿದ್ದ ನಡಿ ನಾವು ಶುರು ಹಚ್ಕೊಳ್ಳೋಣ. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಫೈನಲಿ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೊಂಟೇವಿ ಥೈಲ್ಯಾಂಡ್ಗೆ. ಬಟ್ ಈ ವಿಡಿಯೋದಾಗ ಫುಕೆಟ್ ಆ್ಯಂಡ್ ಫಿಫಿ ಬಗ್ಗೆ ಅಷ್ಟೇ ಐತಿ. ಬ್ಯಾಂಕಾಕ್ದ ನೆಕ್ಸ್ಟ್ ಇನ್ನೊಂದು ಪಾಠ ಬರುತ್ತೆ. ಸೊ ನೀವು ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಯಾವ ಕ್ಯಾಬ್ ಯೂಸ್ ಮಾಡ್ತೀರಿ ನಂಗೆ ಗೊತ್ತಿಲ್ಲ. ಬಟ್ ನಾನು ಅಂತೂ ಯಾವಾಗಲೂ ಕ್ವಿಕ್ ರೈಡ್ ಯೂಸ್ ಮಾಡ್ತೀನಿ, ಯಾಕಂದ್ರೆ ಭಾಳ ಈಸಿ ಐತಿ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಐತಿ. ನಮ್ಮ ಕೆಂಪೇಗೌಡರಾಗ ಒಂದು ನಮಸ್ಕಾರ ಮಾಡಿ ಕೊಡುವ. ಇಷ್ಟು ದಿನ ಬೇರೆದವ್ರನ್ನ ಬಿಡಕ್ಕೆ ಬರ್ತಿದ್ವಿ ಈ ಏರ್ಪೋರ್ಟಿಗೆ, ಹೊರಗಿಂದ ನೋಡ್ಕೊಂಡು ಹೋಗಿದ್ವಿ. ಈ ಸಲ ಫಸ್ಟ್ ಟೈಮ್ ಒಳಗೆ ಹೋಗ್ತೀವಿ. ಸೊ ನಮ್ಮ ಮೊದಲ ವಿದೇಶಿ ಪ್ರಯಾಣಕ್ಕೆ ಮೊದಲ ಹೆಜ್ಜೆ. ಒಳಗೆ ಎಂಟ್ರ್ ಆಗ್ತಿದ್ದಂಗನ ಫಸ್ಟ್ ನಮ್ಮ ಬ್ಯಾಗ್ ಚೆಕಪ್ ಮಾಡ್ತಾರೆ. ಫಸ್ಟ್ ಟೈಮ್ ರಾತ್ರಿ ಒಳಗಡೆ ಕ್ರೇಜಿ ಐತವ್ರೆ. ಅದಾದಮೇಲೆ ಮುಂದೆ ಹೋಗ್ತಾ ರಿಸ್ಟ್ರಿಕ್ಟೆಡ್ ಐಟಮ್ಸ್. ಸೊ ನೀವು ಏನೇನು ತೊಗೊಂಡು ಹೋಗಬಾರ್ದು, ಏನೇನು ತೊಗೊಂಡು ಹೋಗಬೇಕು ಅನ್ನೋದು ನಿಮ್ಗೆ ಒಂದು ಸಣ್ಣ ಕ್ಲಾರಿಟಿ ಸಂಬಂಧ ಈ ವಿಡಿಯೋ. ಕಡಿಮೆ ಆಗಲ್ಲ. ನಮ್ಮ ಲೆಕ್ಕ ಹೆಂಗಿತ್ತಂದ್ರೆ ಇಮಿಗ್ರೇಷನ್ ಕೌಂಟರ್ ಫುಲ್ ಖಾಲಿ ಇತ್ತು. 10 ನಿಮಿಷದಾಗ ನಮ್ದು ಇಮಿಗ್ರೇಷನ್ ಮುಗೀತು. ಫೈನಲಿ ಸೀಲ್ ವಿತ್ತು ಕುಡುಕರಿಗೆ, ಬರೀ ಕುಡುಕರಿಗೆ ಅಷ್ಟಲ್ಲ ಎಲ್ಲರಿಗೂ ಇದೆ. ಆಮೇಲೆ ನಮ್ಗೆ ಲಾಂಜ್ ಆಕ್ಸಸ್ ಯಾರಿಗೂ ಸಿಗಲಿಲ್ಲ, ಒಬ್ಬಂಗೆ ಸಿಕ್ತು. ಸೊ ಒಳಗೆ ಹೋಗಿ ಆರಾಮ ಮಜಾ ಮಾಡ್ಕೊಂಬಂದ. ಸೊ ನಾವು ಹೊರಗೆ 1200 ರೂಪೀಸ್ ಕೊಟ್ಟು ಪಿಜ್ಜಾ ತಿಂದ ಹಂಗೆ ರಿಲ್ಯಾಕ್ಸ್ ಆಗತ್ತಿದ್ವಿ. 2 hours later. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಲಾಂಜಿಗೆ ಹೋಗಿದ್ದಿಲ್ಲ ತೊಗೊಂಬಂದ ನಮ್ಮ ಹುಡುಗ. ಸೊ ಫೈನಲ್ ಕಾಲ್ ಬರ್ತೈತಿ. ಇನ್ನೇನು ನಾವು ಹೊರಡ್ತೀವಿ. ನಿಮ್ಗೆ ಗೊತ್ತಿಲ್ಲೋ 2004 ಫಿಫಿ ಐಲ್ಯಾಂಡ್ ಕಂಪ್ಲೀಟ್ ಸುನಾಮಿಯಿಂದ ಡೆಸ್ಟ್ರೋ ಆಗಿತ್ತು. ಕಂಪ್ಲೀಟ್ ಅಂದರೆ 70% ಆಲ್ಮೋಸ್ಟ್ ಡೆಸ್ಟ್ರೋ ಆಗಿತ್ತು. ಸೊ ಅದನ್ನು ಮತ್ತೆ ಹೊಳ್ಳಿ ರೀಬಿಲ್ಡ್ ಮಾಡಿ ಈಗ ಎಷ್ಟು ಚಲೋ ಮಾಡ್ಯಾರ ಅನ್ನೋದು ತೋರಿಸ್ತೀವಿ ನಿಮ್ಗೆ ಹೋದ್ಮೇಲೆ. ಇಲ್ಲಿ ಇದಕ್ಕೂ ಕಬ್ನಲ್ಲಿ ಅಷ್ಟು ಹಾಕತ್ತವನು, ಏನು ಅದ್ರ ಜೊತೆ ಮತ್ತೆ ಯಾವ್ದಾರು ಹಾಲಾಕತ್ತಾನು, ಪೈನಾಪಲ್ ಆಮೇಲೆ ಆರೆಂಜ್ ಜ್ಯೂಸ್. ಯಾಕೆ ನಮ್ಮ ನಿತಿನ್ ಗಡ್ಕರಿ ಕೇಳಿ ಗೊತ್ತಲ್ಲ ಹೆಂಗದ ಅಂತ. ಅಂದ ಭಕ್ತರೈ, ನಾನು BJP ಸಪೋರ್ಟರ್ ಅಲ್ಲ, ಕಾಂಗ್ರೆಸ್ ಗುಲಾಮನೂ ಅಲ್ಲ. ಎಲ್ಲರಿಗೂ ಭಯವನ ತಪ್ಪಿದ್ದಲ್ಲಿ ನೀವು ಕ್ವಶನ್ ಮಾಡಬೇಕು. ಯಾವನೇ ಇರಲಿ, ಮೋದಿನೇ ಇರಲಿ, ರಾಹುಲ್ ಗಾಂಧಿನೇ ಇರಲಿ. ಓಕೆ, ಇಂಟ್ರೊಡ್ಯೂಸಿಂಗ್ ನಮ್ಮ ಕುಂಭಕರ್ಣಗಳು. 12 seconds later. ಎಲ್ಲರ ಜಾಗ ಸಿಗೋಂಗಿಲ್ಲ, ನಿದ್ದೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೋಲ್ ಟ್ರಿಪ್ ಇದ್ದ ಮಾಡಿರೋರ ತೋರಿಸ್ ನಿಮ್ಗೆ. ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ, ಬಟ್ ಅಷ್ಟು ನಿದ್ದೆ ಬರಲಿಲ್ಲ. ಇದರ ಆನ್ಸರ್ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಸೊ ಫೈನಲಿ ಫಾರ್ ದ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಏರ್ ಸ್ಪೇಸ್ ತೆಗೆದೀವಿ. ಥೈಲ್ಯಾಂಡ್ಗೆ ಮತ್ತು ಇಂಡಿಯಾಗೆ 1.5 hour ಡಿಫ್ರೆನ್ಸ್ ಐತಿ. ಥೈಲ್ಯಾಂಡ್ 1.5 ಗಂಟೆ ಮುಂದೆ ಐತಿ, ನಮ್ದು ಇಂಡಿಯಾ 1.5 ಗಂಟೆ ಹಿಂದೆ ಐತಿ. ಇವನ್ ಡೆವಲಪ್ಮೆಂಟ್ ವೈಸು ಸ್ವಲ್ಪ ಹಂಗೆ ಐತಿ, ಯಾಕಂದ್ರೆ ತೋರಿಸ್ ನಿಮ್ಗೆ ಹೋದ್ಮೇಲೆ ಅದಕ್ಕೆ ಅಂತೇಳಿ. ಇಲ್ಲಿ ಇಮಿಗ್ರೇಷನ್ ಸ್ವಲ್ಪ ಟೈಮ್ ತೊಗೊಂತು, ಬಟ್ ಲಕ್ಕೀಲಿ ಅವ್ರು ಏನೂ ಚೆಕ್ ಮಾಡಿಲ್ಲ, ಜಸ್ಟ್ ಪಾಸ್ಪೋರ್ಟ್ ಚೆಕ್ ಮಾಡಿರೋ ಅಷ್ಟೇ, ಬೋರ್ಡಿಂಗ್ ಪಾಸ್ ಚೆಕ್ ಮಾಡಿರೋ ಮುಗೀತು. ಸೊ ಹೊರಗೆ ಹೋಗ್ತಿದ್ದಂಗೆ ನಮ್ಮ ಪ್ಯಾಕೇಜ್ ನಾವೆಲ್ಲ ಬುಕ್ ಮಾಡಿದ್ದೆ ಆಲ್ರೆಡಿ. ಸೊ ಪಿಕಪ್ ನಮ್ಗೆ ರೆಡಿ ಇತ್ತು. BYD ನಮ್ಮನ್ನ ಪಿಕ್ ಮಾಡಕ್ಕೆ ಬಂದಿದೆ. ನಮ್ಮ ಹೋಲ್ ಟ್ರಿಪ್ ಪಿಕಪ್ ಡ್ರಾಪ್ ಮಸ್ತ್ ಕಾರ್ಗಳಿದ್ದು, ಅದು ತೋರಿಸ್ ನಿಮ್ಗೆ. ನಮ್ಮ ಕಾರು ರೋಡ್ಸ್ ನೋಡಿ ಯಾವ ಥರ ಮಾಡಿದರೆ ಡೆವಲಪ್ಮೆಂಟ್. ನಮ್ಮಲ್ಲಿ ಇಂಡಿಯಾದಲ್ಲಿ ಇದ್ದಾರೆ, ಬರೀ ದುಡ್ಡು ತಿಂದು. ಹೋಲ್ ನೈಟ್ ಆಲ್ಮೋಸ್ಟ್ ಏರ್ಪೋರ್ಟ್ದಾಗ ಸ್ಪೆಂಡ್ ಮಾಡಿದ್ವಿ. ಸೊ ಬೆಳಗ್ಗೆ ಮತ್ತು ಟ್ರಾವೆಲಿಂಗ್ ಮಾಡಿದ್ವಿ, ಹಿಂಗಾಗಿ ಹೊಟ್ಟೆ ಭಾಳ ಸಿತ್ತು. ಅದಕ್ಕೆ 7-11ದಾಗ ಸ್ಟಾಪ್ ಮಾಡಕ್ಕೆ ಹೇಳಿದ್ವಿ. Allow an entry first. 24 hours. क्या चाहिए आपको?
ನೀವು ನೋಡಿದಂಗೆ ವೈರಲ್ ರೀಲ್ಸ್ ಫುಲ್ ತುಂಬ್ಕೊಂಡು ಐಸ್ ಹಾಕೋತಾರೆ, ಬಟ್ ನಾವು ಅದು ತೊಗೊಂಡ್ರಿಕ್ಕಿಲ್ಲ. ಬಿಕಾಸ್ ನಮಗೆ ಗೊತ್ತೈತೆ ಐಸಿದ ಎಫೆಕ್ಟ್ ಹೆಂಗೆ ಆಕೈತಿ ಗಂಟ್ಲಿಗೆ ಆಮೇಲೆ ಅಂತೇಳಿ. ಸೊ ಹೊರಗೆ ಬಂದಾಗ ಬರೀ ರೀಲ್ಸ್ ನೋಡಿ ನೀವು ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ, ನಿಮ್ದು ಕಂಫರ್ಟಬಲ್ ಏನೈತೆ ನೋಡ್ಕೊಂಡು ಟ್ರೈ ಮಾಡಿರಿ. ಸೊ ಫೈನಲಿ ಫುಕೆಟ್ ಸ್ಟೇ ಬರ್ತೀವಿ, ದಟ್ ಈಸ್ ದ ಮರೀನಾ ಫುಕೆಟ್ ಅಂತ ಹೇಳಿ ನಮ್ದು ಸ್ಟೇ. ಸೊ ಎಲ್ಲ ಫಾರ್ಮ್ ಫಿಲಪ್ ಮಾಡಿ ರೂಮ್ ಚೆಕ್ ಇನ್ ಮಾಡಿ ಪಟ್ನ ರೆಡಿಯಾಗಿ ನಾವು ಈವ್ನಿಂಗ್ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತೀವಿ. ಸೊ ಸಿನ್ಸ್ ಥೈಲ್ಯಾಂಡ್ ಈಸ್ ಅ ಬುದ್ಧಿಸಮ್ ಕಂಟ್ರಿ, ಸೊ ಬುದ್ಧ ಇದ್ದಿರ್ತಾನು ಬೈ ಡಿಫಾಲ್ಟ್. ಸೊ ಬುದ್ಧ ನೋಡಕ್ಕೆ ಹೋಗ್ಬರ್ತೀವಿ. ಸೊ ಡೇ 1 ಜರ್ನಿ ಬಿಗಿನ್ಸ್. ಇವಾಗ ರೆಡಿಯಾಗಿ ಫುಕೆಟ್ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊಂಟೀವಿ. ಸೊ ಬುದ್ಧ ನೋಡಕ್ಕೆ ಹೋಗ್ಬರ್ತೀವಿ. ಸೊ ಅವ್ನ ಕಡೆಯಿಂದ ಸ್ವಲ್ಪ ನಮ್ಮ ಹುಡುಗಿಯರಿಗೆ ಬುದ್ಧಿ ಹಾಕಕ್ಕೆ. ಬಿಗ್ ಬುದ್ಧ ಫುಕೆಟ್ ದ ವ್ಯೂವ ನೆಕ್ಸ್ಟ್ ಲೆವೆಲ್ ಅದು ನೆಕ್ಸ್ಟ್ ಲೆವೆಲ್ ಇತ್ತು ಮ್ಯಾಲೆ ಹೋದಂಗೆ. ಸ್ಪೆಷಲಿ ಇದು ಎರಡಕ್ಕೂ ಫೇಮಸ್, ಒಂದು ಸನ್ಸೆಟ್ಟು ಒಂದು ಸನ್ರೈಸು. ಸೊ ನಾವು ಹೋಗಿದ್ದು ಸನ್ಸೆಟ್ಟಿಗೆ. ನಾವು ಈ ಒಂದು ಪ್ಯಾಕೇಜ್ ಹೋದ್ರು ಕೆಲವೊಂದು ನಾವು ಐಟಿನರೀಸ್ ನಾವು ಓನ್ ಮಾಡ್ಕೊಂಡಿದ್ವಿ. ಸೊ ಇದನ್ನ ಗ್ರ್ಯಾಬ್ ಥ್ರೂ ಬುಕ್ ಮಾಡ್ಕೊಂಡು ಬಂದಿದ್ವಿ ಇಲ್ಲೇ ಕ್ಯಾಬ್ನ. ಸೊ ಅಜ್ಜ ಭಾಳ ಹೆಲ್ಪ್ ಮಾಡಿದ್ದು ನಮ್ಗೆ ಆ್ಯಕ್ಚುಲಿ. 2 ವೇ ಸೇರಿ ನಮ್ಗೆ 650 ಬಾತ್ ತೊಗೊಂಡ, ಪ್ಲಸ್ ನಾವು ಒಂದು ಲೊಕೇಶನ್ ಆ್ಯಡು ಮಾಡಿದ್ವಿ ಅದ್ರೊಳಗ. ಆ್ಯಕ್ಚುಲಿ ಚೀಪ್ ಕಂಪೇರಿಟಿವ್ಲಿ. ಬೇರೆ ನೀವು ನಾರ್ಮಲ್ ಟ್ಯಾಕ್ಸಿ ತೊಗೋತಿರೋದು ಭಾಳ ಕಾಸ್ಟ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಗೊಂದು ಹೇಳಬೇಕು, ನಮ್ದು 3 ರೂಪಾಯಿ ಕೊಲ್ಟು ಅವ್ರದ್ದು ಒಂದು ಬಾತು. ಸೊ ಏನೇ ಇದ್ರು 3 ಮಾಡ್ಕೊತ ಹೋಗ್ರಿ. ಸೊ ಒಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಪ್ಯಾಥಾಂಗ್ ಬೀಚ್ ಸೈಡ್ ಆಫ್ಟರ್ 8 o'clock ಎಲ್ಲ ಕ್ಲೋಸ್ ಇರತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾರು ಪ್ಲ್ಯಾನ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಹೋಗ್ರಿ. ನಮಗೆ ಗೊತ್ತಿರಲಿಲ್ಲ ಇನ್ಫಾರ್ಮೇಷನ್, ನಾವು ಹಂಗೆ ಹೋಗಿದ್ವಿ. ಸೊ ಕ್ಲೋಸ್ ಆಗಿತ್ತು, ವಾಪಸ್ ಹೋಗ್ಬೇಕಾತ ಒಳ್ಳೆ. ಅದನ್ನು ಮುಗಿಸ್ಕೊಂಡು ಒಳ್ಳೆ ಬಂದು 7-11 ಮತ್ತೆ ಸ್ವಲ್ಪ ಏನಾರು ತಿನ್ನಕ್ಕೆ ತೊಗೊಂಡ್ವಿ. 520 ಬಾತ್ ಅಂದರೆ 1560. ಅದಾದಮೇಲೆ ನಮ್ದು ಹೋಟೆಲ್ದ ಸ್ವಿಮ್ಮಿಂಗ್ ಪೂಲ್ ಅಲ್ಟಿಮೇಟ್ ವ್ಯೂ ಇತ್ತು, ಮೇಲಿಂದ ಟಾಪ್ ವ್ಯೂ. ಮಸ್ತ್ ಮಜಾ ಮಾಡಿವಿ. ಸೊ ಅದಾದ್ಮೇಲೆ ವಾಪಸ್ ಬಂದು ಸ್ವಲ್ಪ ಹೊಟ್ಟೆ ಸಾಯಿತು. ಸೊ ತಿಂದ ನೆಕ್ಸ್ಟ್ ಟೈಮ್ ಮತ್ತೆ ಚೆಕ್ಔಟ್ ಮಾಡ್ಬೇಕು. ನಾವು ಫೀಫಿ ಐಲ್ಯಾಂಡ್ ಹೋಗ್ಬೇಕು. ಇವತ್ತು ಡೇ 2 ಫೀಫಿ ಐಲ್ಯಾಂಡ್ ಹೊಂಟಿವಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಹೋಟೆಲ್ ಹೆಂಗಿತ್ತು ಅಂತೇಳಿ ಮಸ್ತ್ ಐತಿ. ಸೊ ಪಟ ನಾಷ್ಟ ಮಾಡೋನು. ನಾಷ್ಟದ ವೆರೈಟಿ ಹೆವಿ ಇತ್ತು, ನೋಡ್ತಿರ್ಬೋದು ನೀವು. ಫಸ್ಟ್ This is baked bean, baked potato, rajma masala. ವೆಜಿಟೇರಿಯನ್. ದಿಸ್ ಇಸ್ ನಾಟ್ ಅವರ್ ಏರಿಯಾ. ನಾವು ನಾನ್ ವೆಜ್ ಹೋಗ್ತೀವಿ. ನಾನು ನಾನ್ ವೆಜ್ಜೇ ತಿನ್ನಲ್ಲ, ನಾನ್ ವೆಜ್ ಯಾರು ಚಿಕನ್ ಸಾಸೇಜ್ ಬಿಟ್ಟಿದ್ದೀನಿ. ನನ್ನ ಊಟ ಇವತ್ತು ವೆಜಿಟೇರಿಯನ್, ನಾನು ಊಟ ಮಾಡ್ತಕ್ಕಂಥದ್ದು. ಚಿಕನ್ ಆರೆಂಜ್ ಅಂತ ಬಾ. ಗೋಡಾ ಚೀಸ್ ಅಂತ ಇಲ್ಲ, ಗೋಡಾ ಚೀಸ್ ಬೇಕಂಗೆ. ಚಿಕನ್ ಗೋಲಾಗನ ಬೇನಿ ಯೋಗಟ್, ಆಯೋಗಟ್, ಯೋಗಟ್ ಬರ್ಬೋದು. ದಿಸ್ ಇಸ್ ಆಲ್ ಸ್ಯಾಲಡ್ಸ್. ಓ ನೈಸ್. ಕಾಫಿ, ಕಾಂಪ್ಲೆಕ್ಸ್, ಮುಸ್ಲಿ. ಅಂದ ನಿಮಗೆ ಸಜೆಷನ್ ಕೊಡ್ತೀನಿ ಏನಂದ್ರೆ, ಇಂಥ ಟ್ರಿಪ್ಪಿಗೆ ಬಂದಾಗ ಹೊಟ್ಟೆ ತುಂಬ ತಿನ್ನಿರಿ ಬೆಳಿಗ್ಗೆ. ಮೇನ್ ಹೋಲ್ ಡೇ ನಿಮಗೆ ಎನರ್ಜಿ ಬೇಕು ಅಂದ್ರೆ ಮಸ್ತ್ ಊಟ ಆಗ್ಬೇಕು ಬೆಳಗ್ಗೆ. ನಿಮಗೆ ಗೊತ್ತಿಲ್ಲ ಮುಂದೆ ಸಿಗ್ತೈತೋ ಇಲ್ಲ ಊಟ. ಸೊ ಬೆಟರ್ ಮಾರ್ನಿಂಗ್ ಎಷ್ಟಕ್ಕದಷ್ಟು ಫುಲ್ ತುಂಬ್ಕೊಂಡ್ಬಿಡ್ರಿ ಹೊಟ್ಟಿನ. ಎಲ್ಲ ಆದಮೇಲೆ ನಮ್ಮ ಪಿಕಪ್ ಮಾಡಕ್ಕೆ ಬರ್ತೈತಿ ವ್ಯಾನ್. ಸೊ ನೋಡ್ಬೋದು. ಇವತ್ತು ನಮ್ಮ ಸವಾರಿ ಅದು ಮುಗಿಸ್ಕೊಂಡು ನಾವು ಹಾರ್ಬರ್ ಹೋಗ್ತೀವಿ. ಅಲ್ಲಿಂದ ನೆಕ್ಸ್ಟ್ ನಾವು ಫೆರಿ ತೊಗೊಂಡು ಫೆರಿಯಿಂದ ಫಿಫಿಗೆ ಹೋಗ್ಬೇಕು. ಸೊ ನಮ್ದು ಫಿಫಿ ಒಳಗೆ ಒನ್ ಡೇ ಸ್ಟೇ ಐತಿ. ಎಲ್ಲಿ ಭಾಳ ಮಂದಿ ಹೆಂಗೆ ಮಾಡ್ತಾರೆ, ಫಕೆಟ್ ಒಳಗನ 2 ಡೇ ಸ್ಟೇ ಮಾಡಿ ಸ್ಪೀಡ್ ಬೋಟ್ಲೆ ಹೋಗಿ ಐಲ್ಯಾಂಡ್ ಟೂರ್ಗಳನ್ನೆಲ್ಲ ಮಾಡ್ಕೊಂಡು ವಾಪಸ್ ಬಂದುಬಿಡ್ತಾರೆ. ಬಟ್ ಅದು ಯಾಕೋ ಮಜಾ ಇಲ್ಲ, ಬಿಕಾಸ್ 1 ಡೇದಾಗ ಹೋಗೋದು ಬರೋದು ಅಷ್ಟು ಮಜಾ ಸಿಗಂಗಿಲ್ಲ. ಅಲ್ಲೇ ಇದ್ದು ಎಕ್ಸ್ಪ್ಲೋರ್ ಮಾಡಿ ಬರೋಣ ಅಂತೇಳಿ ನಾವು ಹೋಗಿದ್ದು ಫಿಫಿಗೆ.
ಹೋಗಿ ಕೂತ್ವಿ, ಕುಂದ್ಕೊಡ್ದ ಸ್ವಲ್ಪ ಹೊತ್ತಿಗೆ ನಿದ್ದೆ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಮ್ಮ ಕುಂಭಕರ್ಣಗಳು. ಯಾರು ಇವರೆಲ್ಲ? ನಾ ಇವ್ರ ಜೊತೆ ಕೂತ ನಿದ್ದೆ ಮಾಡೋಂಗಿಂತ ಬಂದಿಲ್ಲ. ನಾ ಹೋಗಿ ಎಕ್ಸ್ಪ್ಲೋರ್ ಮಾಡೋಕಂತೇಳಿ ಹೋಗಿ, ನಮ್ದು ಫೆರಿ ಇರೋದು 3 ಫ್ಲೋರ್ಸು. ಸೊ ಹೋಗಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಮಜಾ ಮಾಡ್ಕೊಂಡು ಬರ್ತೀನಿ. ವಾಪಸ್ ಬಂದ ಮೇಲೆ ಫ್ರೀ ಕೋಕ್ ನೋಡ್ತೀನಿ. ಫ್ರೀ ಕೋಕ್ ನೋಡಿ ಹಬ್ಸ್ತೀನಿ. ಎಲ್ಲರೂ ಎದ್ದು ಬಂದ ಫ್ರೀ ಕೋಕ್ ಕುಡಿತಾರು. ಫ್ರೀ ಇದ್ರೆ ಯಾವುದು ಬಿಡಲ್ಲ ನಾವು. ನಮಗೆ ಫ್ರೀ ಹಚ್ಚ ಸಿಕ್ಕಿದ್ದು ಇದು ಒಂದು ಥೈಲ್ಯಾಂಡ್ ಒಳಗೆ. ಇನ್ಯಾವುದಕ್ಕೂ ಫ್ರೀ ಇಲ್ಲ. ಈ ಒಂದು ವಾಟರ್ ಬಾಟ್ಲು ಹೆವಿ ಕಾಸ್ಟ್ಲಿ ಐತಿ, $120 ವಾಟರ್ ಬಾಟ್ಲು. ನೀವೆಲ್ಲರೂ ನೋಡಿದಂಗೆ ಮಾಯಾಬಿ ಅದು ಆ ಸೈಡ್ ನೋಡಿರ್ತೀರಿ, ಈ ಸೈಡ್ ಯಾರು ನೋಡೋಂಗಿಲ್ಲ. ದಿಸ್ ಈಸ್ ಅದರ್ ಸೈಡ್ ಆಫ್ ಮಾಯಾಬಿ. ಸೊ ಇದು ಒಂಥರ ಐಲ್ಯಾಂಡ್ ಟೂರ. ಬಟ್ ನಾವು ಈ ಸದ್ಯಕ್ಕೆ ದೂರಿಂದ ನೋಡತ್ತೀವಿ. ಆಮೇಲೆ ತೋರಿಸ್ತೀನಿ ನಿಮಗೆ ಹೆಂಗೆ ಇರ್ತೈತಿ ಆ್ಯಕ್ಚುಲಿ ಐಲ್ಯಾಂಡ್ ಟೂರ್ ಅಂತೇಳಿ. ನಾವು ಡೈರೆಕ್ಟ್ ಅಲ್ಲೇ ಹೋಗಿ ಬುಕ್ ಮಾಡ್ಕೊತೀವಿ. ಫಿಫಿ ಐಲ್ಯಾಂಡ್ ಸ್ಟೇ ಬಂದ್ಬಿಟ್ಟು ವೈಕಿಂಗ್ಸು. ಸೊ ನಮ್ದು 12:30 ಮಟ್ಟ ಅವ್ನು ಕರ್ಕೊಂಡು ಹೋಗ್ಲತ್ತ ಹೇಳ್ತಾನು. ಸೊ ಹೋಗಿ ಅದಕ್ಕೆ ಹೆಂಗೂ ಬುಕ್ ಮಾಡ್ಕೊಂಬರೋಣ ಅಂತೇಳಿ ಬುಕ್ ಮಾಡ್ಕೊಂಬರಕ್ಕೆ ಹೋಗ್ತೀವಿ ಐಲ್ಯಾಂಡ್ ಟೂರ್ನ. ಹಂಗೆ ತಿನ್ಕೊಂಡು ಬರ್ತೀವಿ. This for This one. This one? Okay. You come back 12:30. ಸೊ ನಿಮ್ಗೆ ಆಗ ಹೇಳಿದಂಗೆ ಐಲ್ಯಾಂಡ್ ಟೂರ್ ನಾವು ಇಲ್ಲೇ ಬಂದು ಡೈರೆಕ್ಟ್ ಬುಕ್ ಮಾಡ್ಕೋತೀವಿ. ಸೊ ನಾವು ಭಾಳ ಚೀಪ್ ಆಕೈತಿ. ಇದು ಪ್ರೈವೇಟ್ ಬೋಟ್ ಮಾತು ನಮ್ಗೆ 4 ಜನಕ್ಕೆ ಸೇರಿ 2500 ಬಾತ್. ಸೊ ಆ್ಯಕ್ಚುಲಿ ನೋಡಕ್ಕೆ ಹೋದ್ರೆ ಹೊರಗೆಲ್ಲ ನೋಡಕ್ಕೆ ಹೋದ್ರೆ ಪರ್ ಪರ್ಸನ್ 1500 ಬಾತ್ ಐತಿ. ಸೊ ನಾವು 3 hours to 4 hours ನಮ್ಗೆ ಸಾಕು ಐಲ್ಯಾಂಡ್ ಟೂರ್ಗೆ ಅಂತೇಳಿ ನಾವು ಇದನ್ನ ಬುಕ್ ಮಾಡ್ಕೋತೀವಿ. okay. Okay. ಸೊ ಇದ್ರ ಜೊತೆ ಸ್ನಾರ್ಕ್ಲಿಂಗ್ ಪಾಯಿಂಟು, ಮಾಯಾಬೆ, ಬ್ಲೂ ಲಗೂನ್ ಆ್ಯಂಡ್ ಸನ್ಸೆಟ್ ಪಾಯಿಂಟ್ ಇದೆಲ್ಲ ಕರ್ಕೊಂಡು ಹೋಗ್ತಾರು, ವಿಚ್ ಈಸ್ ಗುಡ್ ಆಫರ್ ಆ್ಯಕ್ಚುಲಿ. ಇದು ನಿಮಗೆ ಬೋಟದ ಟೈಮಿಂಗ್ಸ್. ಇದನ್ನ ನೋಡ್ಕೊಂಡು ನೀವು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಎಷ್ಟು ಗಂಟೆಗೆ ಮಾರ್ನಿಂಗ್ ಫೆರಿ ಇಲ್ಲಿಂದ ಹೋಗ್ತೈತಿ ಬರ್ತೈತಿ ಅನ್ನೋದು ಅದು ನಿಮ್ಗೆ ನೋಡ್ಕೊಂಡ್ರೆ ನೀವು ಪ್ಲ್ಯಾನ್ ಮಾಡ್ಕೋಬೋದು ಈಸಿಲಿ. ಫಿಫಿ ಐಲ್ಯಾಂಡ್ದಾಗ ರೋಡ್ಸ್ ಆಲ್ಮೋಸ್ಟ್ ಏನೂ ಇಲ್ಲ ಅಂತ ತಿಳ್ಕೊಬೋದು. ಯಾಕಂದರೆ ಇಲ್ಲಿ ಮ್ಯಾಕ್ಸಿಮಮ್ ನಿಮಗೆಲ್ಲ ಬೋಟ್ ಟ್ಯಾಕ್ಸಿ, ನಾರ್ಮಲ್ ಟ್ಯಾಕ್ಸಿ ನಾನು ನೋಡೇ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಸೊ ಎಲ್ಲ ಬೋಟ್ ಟ್ಯಾಕ್ಸಿನ ನಮ್ಮದು ಪಿಕಪ್ನು ಬೋಟದಾಗ ಇತ್ತು ನಮ್ಮ ಸ್ಟೇಗೆ ಹೋಗ್ಬೇಕಾದ್ರೆ. ಈಕೆ ನಮ್ಮ ಸುಬ್ಬವ್ವ ವಾಪಸ್ ಫುಕೆಟದ ಸ್ಪೀಡ್ ಬಿಡ್ದಾಗ ಹತ್ತಾಳ ಹೋಗಿ. You, where you go? You go to Phuket, yeah? ಕೇಳ್ಕೊಂಡು ಹೊಳ್ಳೆ ಹೋಗಾಕಿದ್ಲ ಯಾರಿಗೊತ್ತಕ್ಕೆ ಏನೋ ತಿಳ್ಕೊಂಡಿಲ್ಲ ಗೊತ್ತಿಲ್ಲ. ಹಂಗೆ ಹತ್ಬಿಡ್ತಾವ ಒಟ್ಟು ಏನು ಮಾಡಿದ್ವು ಇಂಥವ್ರು ಕರ್ಕೊಂಬಂದ. ನಂದು ಈ ಒಂದು ಪಾಡ ಎವ್ರಿ ಟ್ರಿಪ್ಪಾಗ ಹಿಂಗೆ ನೋಡ ತೆರಿ ಬಿಡ್ಕೋಬೇಕು. ಆ್ಯಕ್ಚುಲಿ ಥೈಲ್ಯಾಂಡ್ ಮಂದಿ ಚಲೋ, ಬಟ್ ಈ ಒಬ್ಬ ಹೊತ್ತು ಸುಳೆ ಮಗ ಉಲ್ಟಾನ ಅದಾನ. ನೋಡು ಹೆಂಗೆ ಹೋಗ್ಯದ ನಮ್ಮ ಲಗೇಜ್ಗಳೆಲ್ಲ. 5 ನಿಮಿಷದ 6 ನಿಮಿಷದ ದಾರಿ ಜಟ್ಟಿಯಿಂದ ಸ್ಟೇಗೆ. ಸೊ ಬರ್ಗೋಡ್ದ ನಮ್ದು ವೆಲ್ಕಮ್ ಮಾಡ್ಕೊಳಕ್ಕೆ ವೆಲ್ಕಮ್ ಡ್ರಿಂಕ್ ಆ್ಯಂಡ್ ಟವಲ್ ಹಿಡ್ಕೊಂಡು ನಿಂತಿರ್ತಾರೆ ಅನ್ನಗಳ. ಸೊ ಅದನ್ನು ಮುಗಿಸ್ಕೊಂಡು ಅದನ್ನು ಕೂಡದ ನಾವು ಫಾರ್ಮ್ ಫಿಲ್ ಅಪ್ ಮಾಡಕ್ಕೆ ಹೋಗ್ತೀವಿ ಚೆಕ್ ಇನ್ ಮಾಡ್ಕೊಳಕ್ಕೆ. Sorry, yeah, please. How many people, sir? 4. ಸೊ ಇಲ್ಲಿ 1000 ಬಾತ್ ಆ್ಯಸ್ ಅ ಡೆಪಾಸಿಟ್ ಆಗಿ ಇಟ್ಕೋತಾರೆ. ನೆಕ್ಸ್ಟ್ ಚೆಕ್ಔಟ್ ಮಾಡೋಗಿ ವಾಪಸ್ ಕೊಡ್ತಾರೆ. ಈ ಪ್ರಾಪರ್ಟಿ ಎಷ್ಟು ಚಂದ ಇತ್ತು ಅಂದ್ರೆ ತೋರಿಸ್ತೀನಿ ನೋಡ್ರಿ. ಅಂದರೆ ಒಂದು ಝಲಕ್ ಕೊಟ್ಟು ತೋರಿಸ್ತೀನಿ ನೋಡ್ರಿ. ಸೊ ಯಾರು ಫಿಫಿಗೆ ಬರ್ತೀರಂದ್ರೆ ಈ ಪ್ರಾಪರ್ಟಿಯನ್ನು ಬೈ ಡಿಫಾಲ್ಟ್ ಚೂಸ್ ಮಾಡ್ಕೊಂಡ್ಬಿಟ್ರಿ. ಮಸ್ತ್ ಐತಿ. ಕರೆದು ಭಾಳ ಸ್ಟಾರ್ಟ್ ನಮ್ಗಂದ್ರು. ರೂಮು ದೊಡ್ಡದಾವು, ವ್ಯೂ ಮಸ್ತ್ ಐತಿ. ಏನು ಬೇಕು ನಿಮಗೆ? ನಮ್ಮ ಹಿಂದೂ ಧರ್ಮದ ಗತೆನ ಇಲ್ಲಿ ಕಾಲು ತೊಳ್ಕೊಂಡು ಒಳಗೆ ಹೋಗ್ತಾರೆ. ಹೊಲಸಾಗಿರತ್ತಲ್ಲ ಕಾಲ. ಸೊ ಒಳಗೆ ಕ್ಲೀನ್ ಇರಲಿ ಅಂತ ನಾವು ಹಂಗೆ ಮಾಡ್ತಿದ್ವಿ ನಮ್ಮ ಚೆನ್ನಾಗಿದ್ದಾಗ.
ಸೊ ಒಂದು 10 ನಿಮಿಷ 15 ನಿಮಿಷ ರೆಸ್ಟ್ ಮಾಡ್ತೀವಿ, ಪಟ್ನ ಮತ್ತೆ ಹೊರ ಹೋಗ್ತೀವಿ. ಯಾಕಂದ್ರೆ ನಮ್ಮ 3 ಗಂಟೆಗೆ ಮತ್ತೆ ಹೊಳ್ಳಿ ನಮ್ಮದು ಪಿಕಪ್ ಇರುತ್ತೆ ಅಲ್ಲಿನ ಟೂರ್ ಸಂಬಂಧ. ಯಾವಾಗ ನೋಡ್ರು ಹಾಕೋಸೋದು, ಯಾವಾಗ ನೋಡ್ರು ಇದು ಮಾಡೋದು, ಇದೇ ಗತಿ. 3 ಗೊತ್ತಕ್ಕೆ ಕೆಲಸ. ಹೇ ಟೈಮ್ ವೇಸ್ಟ್ ಮಾಡ್ದೆ ನಡ್ರಿ ಅಂತೇಳಿ ಹೋಗ್ತೀವಿ. ಅಲ್ಲೇನು ಟೂರ್ ಸ್ಟಾರ್ಟ್ ಅನ್ನಾಗ ಒಂದು ಹಾಯ್ ಹೇಳಿ ನಮ್ಮ ಅಲ್ಲೇನು ಟೂರ್ ಹೋಗ್ತೀವಿ. ಲಾಂಗ್ ಬೋಟನ್ನು ಅನ್ನ ಸ್ಪೀಡ್ ಬಿಡ್ಕೊತೆ ಹೊಡ್ಯಾಕತ್ತಾನ ಫುಲ್ ಸ್ಪೀಡ್ದಾಗ. ಫುಲ್ ಒದ್ದೆ ಆಗ್ಬಿಟ್ಟಿವಿ ನಾವಂತೂ. ಲಾಂಗ್ ಬೋಟ್ ಎಕ್ಸ್ಪೆಕ್ಟೇಷನ್ಸ್, ರಿಯಾಲಿಟಿ ವರ್ಸಸ್ ಎಕ್ಸ್ಪೆಕ್ಟೇಷನ್ಸ್. ಫಸ್ಟ್ ಸ್ನಾರ್ಕ್ಲಿಂಗ್ ಪಾಯಿಂಟಿಗೆ ನಿಲ್ಲಿಸ್ತಾರೆ. ಸೊ ನಮ್ಮವ್ರು ಯಾರೂ ಬರೋಂಗಿಲ್ಲ, ಯಾರಿಗೂ ಸ್ವಿಮ್ಮಿಂಗ್ ಬರೋಂಗಿಲ್ಲ. ಸೊ ಹಿಂಗಾಗಿ ಯಾರಿಗೂ ಡೇರಿಂಗ್ ಮಾಡಲಿಲ್ಲ. ನನಗೆ ಸ್ವಿಮ್ಮಿಂಗ್ ಬರತ್ತಿ, ನಾ ಹೋದ್ನಿ. ನಂಗೆ ಲೈಫ್ ಜಾಕೆಟ್ ಇಲ್ಲದೆ ಹೋಗ್ಬೇಕಾಗಿತ್ತು, ಬಟ್ ಅವ ಕೇಳಕ್ಕೆ ರೆಡಿ ಇದ್ದಿರಲಿಲ್ಲ. ಸೊ ಲೈಫ್ ಜಾಕೆಟ್ ಹಾಕೊಂಡು ಜಂಪ್ ಮಾಡಿದೆ. ಬಟ್ ಆಮೇಲೆ ವಾಪಸ್ ಬಂದು ಪಿಚ್ಚೆ ವಿತೌಟ್ ಲೈಫ್ ಜಾಕೆಟ್ ಸ್ವಿಮ್ ಮಾಡಿದೆ ನಾನು. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಡೈರೆಕ್ಟ್ ಮಾಯಾಬಿ ಹೋಗ್ತೀವಿ. ಇಲ್ಲಿ ಎಂಟ್ರಿ ಫೀ ಮಾಯಾಬಿದಾಗ 400 ಬಾತು ಪರ್ ಹೆಡ್. One way in, one way out. ಸೊ ಹೋದ್ವಿ, ಫೋಟೋ ತೊಗೊಂಡ್ವಿ, ಬಂದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಸೊ ನೀವು ಮಾಯಾಬಿಯಿಂದ ಒಳಗೆ ಹೋಗ್ಬೇಕಾರೆ ನಿಮ್ದು ಬೋಟದ ನಂಬರ್ ನೋಡ್ಕೊಂಡು ಹೋಗ್ರಿ. ವಾಪಸ್ ಬಂದು ಇವ್ರು ನೀವು ಹೇಳಬೇಕಿಲ್ಲ. ಸೊ ಅವ್ರು ಕರೀತಾರೆ ನಿಮ್ಗೆ. ಬ್ಲೂ ಲಗೋನ್ಗೆ ಹೋಗ್ತೀವಿ ಹೊಂದಿವಿ ಹೋಗ್ಬೇಕಾರೆ. ಇಲ್ಲಿ ನೀರು ಏನು ಸೀರಿಯಸ್ಲಿ ಎಷ್ಟು ಕ್ಲೀನಾ ನೀರು, ಏನು ಯಾಪ್ರೆ ನೀರು ಕ್ಲೀನ್ ಇದ್ದು ಅಂದು. ಇದ್ರೊಳಗೆ ನಿಮ್ಗೆ ಜಸ್ಟಿಫೈ ಮಾಡೋಕ್ಕಾಗಲ್ಲ ನನಗೆ ಕ್ಯಾಮ್ರಾದಾಗ, ಬಟ್ ಸ್ಟಿಲ್ ಹೇಳ್ತೀನಿ, ವಿಸಿಟ್ ಮಾಡಿ ನೀವು ಒಂದ್ಸಲ. ವಾಪಸ್ ಹೋಗ್ಬೇಕಾರೆ RCB ಜರ್ಸಿ ಹಾಕೊಂಡು ನಮ್ಮ ಕನ್ನಡ ಬಾವುಟ ಹಾರಿಸೋ ಒಂದು ಹೆಮ್ಮೆನೇ ಬೇರೆ. ಅದು ಬೇರೆ ದೇಶದೊಳಗೆ ಅಂದ್ರೆ ಇನ್ನೂ ಮಜಾ. ಇದನ್ನು ಮುಗಿಸ್ಕೊಂಡ ಮೇಲೆ ಲಾಸ್ಟ್ ಸ್ನಾರ್ಕ್ಲಿಂಗ್ ಪಾಯಿಂಟ್, ಇಲ್ಲೇನೋ ಬೇಬಿ ಶಾರ್ಕ್ ಇರ್ತಾವ ಅಂತ ಹೇಳಿದಪ್ಪ. ಆ್ಯಕ್ಚುಲಿ ಮಾಯಾಬಿದಾಗ ಬೇಬಿ ಶಾರ್ಕ್ ಇದಾವ ಅಂತ ಹೇಳಿ ಅಲೋ ಮಾಡಿರ್ಕಿಲ್ಲ, ಬಟ್ ಇಲ್ಲೇ ಅಲೋ ಮಾಡಿದ್ರು. ಬಟ್ ಏನು ಗೊತ್ತಿಲ್ಲ, ಒಂದು ನನಗೆ ಶಾರ್ಕ್ ಕಾಣಿಸ್ಲಿಲ್ಲ. ಅಲ್ಲಿ ಮೋಸ ಮಾಡ್ರಿ ಮಕ್ಕಳು ಮಾಡಿದ್ರು. ಬಟ್ ಮಜಾ ಬಂತು ಬಿಡ ಸ್ನಾರ್ಕ್ಲಿಂಗ್ ಮಾಡೋಕ್ಕೆ. ಅಡ್ವೆಂಚರ್ ಮಾಡಬೇಕು, ಎಲ್ಲೇ ಹೋಗಲಿ ಏನೇನು ಮಾಡಲಿ ಅಡ್ವೆಂಚರ್ ಮಾಡಬೇಕು. ಇಂಥ ಸುಮ್ಮ ಕೂತು ನೋಡುವಂಥ ಜಾಮನ್ ಅಲ್ಲ ನಮ್ದು. ಹೋಗೋದು ಮಜಾ ಮಾಡಿದೆ, ಎಲ್ಲ ರೀತಿ ಮಜಾ ಮಾಡಿದೆ. ಹೊಳ್ಳಿ ಬರಗೂಡ್ದ ಹೊಟ್ಟೆ ಬಾಕಟಸಿತ್ತು, ಬರಗೂಡ್ದ ಪಟ ಆರ್ಡರ್ ಮಾಡಿವಿ.
900 ಚಿಲ್ಲರೆ ಬಾತ ಬಿಲ್ ಆಯ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಅದನ್ನು ಮುಗಿಸ್ಕೊಂಡು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ ಮತ್ತು ರಾತ್ರಿ ಬಂದು ಊಟ ಮಾಡ್ತೀವಿ. ಅದು ಆಗೇನು ₹1,000 ಹೆಚ್ಚು. ಸೊ ₹6,000 ಜಸ್ಟ್ 3 ಅವರ್ಸ್ದಾಗ ನಮ್ಮ. ಸೊ ಆ ₹6,000 ರಿಕವರ್ ಮಾಡ್ಕೊಳಕ್ಕೆ ಬೆಳಗ್ಗೆ ಮಸ್ತ್ ನಾಷ್ಟ ಬಿಡಿದ್ವಿ. ಆ್ಯಸ್ ಯೂಶುವಲ್ ಹೇಳಿದಂಗೆ ನಾಷ್ಟ ಮಸ್ಟ್ ಶುಡ್ ಚೆನ್ನಾಗಿ ಮಾಡಬೇಕು. ಇನ್ನು ನಮ್ಮ ಚಕೋಟಾಗಿ ನಮ್ಮ ಅಪ್ಪನ ಹೊಳೆ ಫುಕೆಟ್ಟಿಂದ ಬ್ಯಾಂಕಾಕ್ ಹೋಗ್ಬೇಕು ನಾವು. ಆ್ಯಕ್ಚುಲಿ ಫಿಫಿ ಒಳಗೆ ಇನ್ನೊಂದು ಡೇ ಸ್ಟೇ ಮಾಡೋಕ್ಕಿಂತ ಆಸೆ ಇದೆ ನಮ್ಗೆ. ಇಲ್ಲಿ ನಾವು ಅಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ನಮಗೆ. ಜಸ್ಟ್ 1 ಡೇ ಬಂದ್ವಿ, ಅಲ್ಲೇನು ಟೂರ್ ಹೋದ್ವಿ, ಮತ್ತು ಹೊಳ್ಳಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಚೆಕ್ಔಟ್. ನೆಕ್ಸ್ಟ್ ಟೈಮ್ ಮತ್ತೆ ಪ್ಲ್ಯಾನ್ ಮಾಡ್ತೀವಿ ಪಕ್ಕ. ಹೋಗ್ಬೇಕಾರೆ ವಾಪಸ್ ನಮ್ಮ ಕರ್ನಾಟಕ ಬಾವುಟ ಹಾರಿಸಿ ಹೋಗ್ತೀವಿ ಫೆರಿಗೆ. ಅಲ್ಲಿಂದ ಫಿಫಿಗೆ ಗುಡ್ ಬೈ ಅಂಟಿಲ್ ನೆಕ್ಸ್ಟ್ ಟೈಮ್. ಸೊ ಆ್ಯಸ್ ಯೂಶುವಲ್ ಮತ್ತು ವಾಪಸ್ ಫೆರಿ ಹತ್ತಿದ ಮೇಲೆ ನಮ್ಮ ಮಹನೀಯರು ಕುಂಭಕರ್ಣರು ನಿದ್ದೆ ಮಾಡ್ತಿರ್ತಾರೆ. ನಾವು ಹೋಗಿ ಮತ್ತೆ ಮೇಲೆ ಹೋಗಿ ಸ್ವಲ್ಪ ಮಜಾ ಮಾಡ್ಕೊಂಬರ್ತೀವಿ. ಏರ್ಪೋರ್ಟ್ ಪಿಕಪ್ಗೆ ಅಗೇನ್ ಟೊಯೋಟೋದ ಕಮ್ಯೂಟರ್ ಬಂದಿದೆ ಇವತ್ತು. ಅಲ್ಲಿಂದ ಪಿಕಪ್ ಮಾಡಿ ನಮ್ಮನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿದ್ವಿ. ಏರ್ಪೋರ್ಟ್ ಪಿಕಪ್ಗೆ ಬಂದಿರೋ ಬೇಕಂತ ನಾನು ಹೋಗ್ಬೇಕಾರೆ ಒಂದಿಗೆ ಸ್ವಲ್ಪ ಪರಿಜಿದ್ದು ಅದನ್ನ ಕೇಳ್ತೀವಿ ಅವರಿಗೆ. ಭಾಳ ಚಂದ ಮಾತಾಡಿದ್ರು ಗಂಡ ಹಾಕಿ. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. Honeymoon. No, I talking. Married 3 years before. Oh, Married 3 years. no. We not married. Enjoy, full enjoy. Massage. After that, baby. Massage. ಏನಂತ? No, these are vades. Vade, you know vade? Bangalore we call vade. Yeah. Yeah, Karnataka. I know, Jallo. If you're going home, you need to check in 2 hours beforehand. 2 hours before ಅಂದ್ರೆ 1 o'clock. ಥೈಲ್ಯಾಂಡ್ ಫುಕೆಟಲ್ಲಿ 2 days ಇದ್ದೀವಿ. ಬಟ್ ಒಂದಿಷ್ಟಾಗಿದೆ ಏನಂದರೆ ಇವರು ಹಾಂಕ್ ಮಾಡಲ್ಲ ಜಾಸ್ತಿ ನಮ್ಮ ಇಂಡಿಯಾ ಥರ. ಆಮೇಲೆ ಲೇನ್ ಡಿಸಿಪ್ಲಿನ್ ಸಖತ್ತಾಗಿದೆ. ನೋಡ್ತಿರ್ಬೋದು ನೀವು, ಇಷ್ಟು ಕಾರ್ ಅದಾವು, ಆದ್ರೆ ಒಬ್ಬ ಆ ಕಡೆ ಹೋಗಂಗಿಲ್ಲ. ಹಾರ್ನ್ ಅಂತೂ ನಾ ಹಾರ್ಲಿ ಕೇಳಿನಪ್ಪ, ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ. ರೋಡ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅದಾವು, ನೋ ಡೌಟ. ಎಲ್ಲಾರ ಬಂದ್ರೆ ನಿಮಗೆ ತೆಗಕ್ಕೆ ಅನ್ಸೈತೆ ನೋಡ್ರಿ. ಎಲ್ಲರ ಆಜು ಬಾಜು ಬಿಲ್ಡಿಂಗ್ ನೋಡ್ರಿ, ಸೇಮ್ ನಮ್ಮ ಇಂಡಿಯಾಗತ್ತನೇ ಬಿಲ್ಡಿಂಗ್, ಏನು ಡಿಫ್ರೆನ್ಸ್ ಇಲ್ಲ. ಆದ್ರೆ ಸ್ವಚ್ಛತೆ ಕಾಪಾಡಿದ್ರಿಂದ ನೋಡ್ರಿ ಎಷ್ಟು ಚಲೋ ಕಾಣ್ತೈತಿ. ಅಗ್ರಿ ಇಲ್ಲಿ ಪಾಪ್ಯುಲೇಷನ್ ಕಡಿಮೆ ಐತಿ, ಮಾಡ್ಬೋದು ನಾವು ನಮ್ಮ ಇಂಪ್ರೂವ್ಮೆಂಟ್ ಹೆಂಗೆ. ನೋಡ್ರಿ ಬಿಲ್ಡಿಂಗ್ಸ್ ನೋಡ್ರಿ, ಏನಂತ ಫ್ಯಾನ್ಸಿ ಬಿಲ್ಡಿಂಗ್ಸ್ ಇಲ್ಲ. ಫುಕೆಟ್ ಏನು ಒಂದು ಡಿಸ್ಟಿಕಾ, ನಾರ್ಮಲ್ ಡಿಸ್ಟಿಕ್ ಇರ್ಬೋದು. ಬ್ಯಾಂಕಾಕ್ ಥರ ಹೈಟೆಕ್ ಇಲ್ಲ. ಇನ್ನು ಬ್ಯಾಂಕಾಕ್ ನಾಳೆ ಇವತ್ತು ಹೋಗ್ತೀವಿ. ಸೊ ಅದ್ರದ್ದು ಹೆಂಗೈತಿ ನೋಡಿ ತೋರಿಸ್ತೀನಿ ನಿಮ್ಗೆ. ನಮಗೆ ಆ್ಯಕ್ಚುಲಿ ಅದು ಮೈಕಾವ್ ಬೀಚ್ಗೆ ಹೋಗ್ಬೇಕಿತ್ತು, ಪ್ಲೇನ್ ಮೇಲಿಂದ ಹೋಗೋದು. ಬಟ್ 1 hour ರಿಪೋಂಡ್ ಆಯ್ತು ನಮ್ಮ ಫ್ಲೈಟ್. ಸೊ ಹಿಂಗಾಗಿ ಎಲ್ಲ ಪ್ಲ್ಯಾನ್ ಫ್ಲಾಪ್ ಆಯಿತು. ಅದಕ್ಕೆ ನಾವು ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಏರ್ಪೋರ್ಟ್ ಹೋಗ್ಬೇಕಾಯ್ತು ನಮ್ಗೆ. ಸೊ ನೆಕ್ಸ್ಟ್ 3 days ಬ್ಯಾಂಕಾಕ್ದಾಗ ಏನೇನು ಮಾಡೀವಿ ನೆಕ್ಸ್ಟ್ ವಿಡಿಯೋ ಬರ್ತೈತಿ. ಟಿಲ್ ದೆನ್ ಸ್ಟೇ ಟ್ಯೂನ್. ಬೈ. ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡ್ರಿ.